ಸೊ 8ನೇ ಅಧ್ಯಾಯದ ಸಾರಾಂಶ ಏನು ಅಂತ ಸ್ವಲ್ಪ ನೋಡೋಣ. 8ನೇ ಅಧ್ಯಾಯದಲ್ಲಿ ನಮಗೆ 7 ಪ್ರಶ್ನೆಗಳು ಸಿಕ್ಕಿದ್ವು. ಅರ್ಜುನ ಶ್ರೀಕೃಷ್ಣನನ್ನು ಕುರಿತು 7 ಪ್ರಶ್ನೆಗಳನ್ನು ಕೇಳ್ತಾನೆ. ಬ್ರಹ್ಮ ಎಂದರೆ ಏನು, ಆಧ್ಯಾತ್ಮ ಅಂದರೆ ಏನು, ಕರ್ಮ ಎಂದರೆ ಯಾವುದು, ಅಧಿಭೂತ, ಅಧಿದೈವ, ಅಧಿಯಜ್ಞ ಇವುಗಳು ಯಾವುವು, ಆರಾಯಿತು. ಮರಣಕಾಲದಲ್ಲಿ ನಿನ್ನನ್ನು ಹೇಗೆ ಚಿಂತಿಸಬೇಕು, ಹೀಗೆ 7 ಪ್ರಶ್ನೆಗಳನ್ನು ಅರ್ಜುನ ಕೇಳಿದ್ದಕ್ಕೆ ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ 8ನೇ ಅಧ್ಯಾಯವನ್ನು ಹೇಳಿದ್ದಾನೆ. ಈಗ ಬ್ರಹ್ಮ ಎಂದರೆ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಅಕ್ಷರವೇ ಬ್ರಹ್ಮ. ಅಂದರೆ ದೇವತೆಗಳಿಗಿಂತ ಹೆಚ್ಚಿರೋದು ಬ್ರಹ್ಮ, ಅಪರಬ್ರಹ್ಮಗಿಂತ ಪರಬ್ರಹ್ಮ, ಪರಬ್ರಹ್ಮನಿಗಿಂತಲೂ ಹೆಚ್ಚಿರೋವನು ಅಕ್ಷರ. ಅಕ್ಷರ ಅಂದರೆ ಕ್ಷರವಿಲ್ಲದವನು, ನಾಶವಿಲ್ಲದೆ ಇರೋನೇ ಅಕ್ಷರ. ಈ ರೀತಿಯಲ್ಲಿ ತುತ್ತ ತುದಿಯಲ್ಲಿ ಅದಕ್ಕಿಂತಲೂ ಹೆಚ್ಚು ಯಾವುದೂ ಇಲ್ಲ ಅಂತ ಯಾವುದನ್ನು ನಾವು ತಿಳ್ಕೋಬೇಕು ಅಂದರೆ ಅದಕ್ಕೆ ಹೆಸರು ಪರಬ್ರಹ್ಮ ಅಥವಾ ಅಕ್ಷರ ಅಂತ ಹೇಳ್ತಾರೆ. ಅದೇ ಬ್ರಹ್ಮ. ಇನ್ನು ನೆಕ್ಸ್ಟು ಆಧ್ಯಾತ್ಮ ಅಂದರೆ ಏನು ಅಂತ ಅರ್ಜುನ ಕೇಳಿರ್ತಾನೆ. ಈ ಪರಬ್ರಹ್ಮವೇ ಬ್ರಹ್ಮವಾಗಿ ಅಪರಬ್ರಹ್ಮವಾಗಿ ಕೊನೆಗೆ ನಮ್ಮ ಶರೀರವನ್ನು ಪ್ರವೇಶಿಸಿ ಜೀವ ಅನ್ಸ್ಕೋತಾನೆ. ಅವರೆಲ್ಲರೂ ಬೇರೆ ಬೇರೆ ಅಲ್ಲ. ನಮ್ಮ ಶರೀರದಲ್ಲಿರುವ ಜೀವನೂ ಒಂದೇ, ಆತ್ಮನೂ ಒಂದೇ, ಪರಮಾತ್ಮನೂ ಒಂದೇ, ಪರಬ್ರಹ್ಮನೂ ಒಂದೇ, ಎಲ್ಲ ಒಂದೇ. ಆದರೆ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೋತಾರೆ. ಹಾಗೆ ಒಬ್ಬೊಬ್ಬರಲ್ಲಿಯೂ ಜೀವನಾಗಿ ತೋರಿಸಿಕೊಳ್ಳುವ ಆ ಪರಬ್ರಹ್ಮನ ಸ್ವಭಾವನೇ ಆಧ್ಯಾತ್ಮ ಅಂತ ನಾವು ಕರಿತೀವಿ. ಅದನ್ನೇ ಆಧ್ಯಾತ್ಮ ಅಂತ ಕರಿತೀವಿ. ಇವಾಗ ನಾವು ಆಧ್ಯಾತ್ಮದ ಚಟುವಟಿಕೆಯಲ್ಲಿದ್ದೀವಿ, ಆಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ನಮ್ಮ ಶರೀರದಲ್ಲಿ ಜೀವನಾಗಿರುವ ಪರಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅರ್ಥ. ಅವನನ್ನೆಲ್ಲ ಹೊರಗಡೆ ಹುಡುಕೋದಕ್ಕಿಂತಲೂ ನಮ್ಮ ಒಳಗೆ ಹುಡುಕೋದು ಬಹಳ ಮುಖ್ಯ ಅಂತ ವಿಷಯ. ಆಮೇಲೆ ಕರ್ಮ ಅಂದರೆ ಪ್ರಾಣಿಗಳ ಉತ್ಪತ್ತಿಗೆ ಹೇತು ಅಂದರೆ ಕಾರಣ. ಪ್ರಾಣಿಗಳ ಉತ್ಪತ್ತಿಗೆ ಕಾರಣವಾಗಿರುವ ಶಾಸ್ತ್ರೋಕ್ತವಾದ ಹೋಮವೇ ಕರ್ಮ. ಆದ್ದರಿಂದ ಈ ಜಗತ್ತಿಗೆ ಈ ಜೀವಗಳು ಶರೀರವನ್ನು ಧರಿಸಬೇಕಾದ್ರೆ ಅದಕ್ಕೆ ಕಾರಣವೇ ಕರ್ಮ. ಅದನ್ನು ಪ್ರಾರಬ್ಧ ಕರ್ಮ ಅಂತ ಬೇಕಾದ್ರೂ ತಿಳ್ಕೊಬೋದು. ಎಲ್ಲಿವರೆಗೂ ಪ್ರಾರಬ್ಧ ಕರ್ಮಗಳಿರುತ್ತೆ ಅಲ್ಲಿವರೆಗೂ ಆ ಜೀವಾತ್ಮ ಮತ್ತೆ ಮತ್ತೆ ಹೊಸ ಹೊಸ ಶರೀರಗಳನ್ನು ತಗೋತಾನೇ ಇರ್ತಾನೆ. ಇದು ಬಿದ್ದೋಯ್ತು ಇನ್ನೊಂದು ತಗೋತಾನೆ, ಅದು ಬಿದ್ದೋಯ್ತು ಇನ್ನೊಂದು ತಗೋತಾನೆ ಇರ್ತಾನೆ. ಇದು ಮರಣಚಕ್ರ, ಜನನ ಮರಣಗಳ ಚಕ್ರ. ಈ ಚಕ್ರವನ್ನೇ ಸಂಸಾರ ಅಂತಲೂ ಕರಿತೀವಿ ನಾವು. ಆದ್ದರಿಂದ ಪ್ರಾರಬ್ಧ ಕರ್ಮವೇ ಕರ್ಮ. ಆಮೇಲೆ ಈ ಶರೀರಗಳಿದೆಯಲ್ಲ, ಈ ಶರೀರಗಳೆಲ್ಲ ನಾಶವಾಗುವ ಸ್ವಭಾವದವು. ಅದೇನು ಜಾಸ್ತಿ ದಿನ ಇರಲ್ಲ. ಇವಾಗ ಮನುಷ್ಯನ ಆಯುಸ್ಸು 100 ವರ್ಷ, 120 ವರ್ಷ ಅತ್ಯಂತ ಹೆಚ್ಚು ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ನಾಶವಾಗುವ ಸ್ವಭಾವದಲ್ಲಿರುವ ಈ ಶರೀರಗಳನ್ನು ಅಧಿಭೂತ ಅಂತ ಕರೀತಾರೆ. ಹಾಗೆಯೇ ಈ ಸರ್ವಕರಣಗಳಿಗೂ ಅನುಗ್ರಾಹಕನಾಗಿರುವ ಆದಿತ್ಯಾಂತರ್ಗತ ಪುರುಷನಾದ ಹಿರಣ್ಯಗರ್ಭ ಯಾರಪ್ಪ ಅಂದರೆ ಈ ಅಕ್ಷರ ಪರಬ್ರಹ್ಮನನ್ನು ಸೃಷ್ಟಿ ಮಾಡ್ತು, ಅಪರಬ್ರಹ್ಮವನ್ನು ಸೃಷ್ಟಿ ಮಾಡ್ತು. ಅವನನ್ನು ಇನ್ನೊಂದು ಹೆಸರು ಹಿರಣ್ಯಗರ್ಭ ಅಂತ. ಆ ಹಿರಣ್ಯಗರ್ಭನೇ ಅಧಿದೈವ. ಅಂದರೆ ದೈವ ಅಂದರೆ ನಮ್ಮೊಳಗಡೆ ಇದ್ದು ನಮ್ಮ ಎಲ್ಲ, ಈಗ ಉಸಿರಾಡಬೇಕು, ತಿಂದ ಆಹಾರ ಜೀರ್ಣ ಆಗಬೇಕು, ನಮ್ಮಿಂದ ಮಾತು ಬರಬೇಕು, ಕೈಕಾಲುಗಳಿಂದ ಕೆಲಸ ಆಗಬೇಕು, ಎಲ್ಲದಕ್ಕೂ ಒಂದು ಶಕ್ತಿ ಇದೆಯಲ್ಲ ನಮ್ಮ ಒಳಗಡೆ, ಆ ಶಕ್ತಿಯನ್ನೇ ದೈವ ಅಂತ ಕರೆಯೋದು. ಅದೇ ಹಿರಣ್ಯಗರ್ಭ. ಆಮೇಲೆ ನಮ್ಮ ಶರೀರದ ಒಳಗಡೆ ಇದ್ದಾನೆ, ಅವನನ್ನು ನಾವು ತಿಳ್ಕೋಬೇಕು. ಯಾರನ್ನು ಕುರಿತು ತಿಳ್ಕೋಬೇಕು? ಅದೇ ಅಧಿಯಜ್ಞ. ಹಾಗೆಯೇ ಇದು 6 ಪ್ರಶ್ನೆಗಳಿಗೆ ಈ ರೀತಿಯಲ್ಲಿ ಉತ್ತರ ನಮಗೆ ಸಿಕ್ಕಿದೆ. ಹೀಗೆ ಮರಣಕಾಲದಲ್ಲಿ ಚಿಂತಿಸುತ್ತಾ ದೇಹವನ್ನು ಬಿಡಬೇಕು ಅನ್ನುವುದಕ್ಕೆ ಯಾವ ರೀತಿಯಲ್ಲಿ ಹೊಂದುವನು? ಜೀವಿತ ಕಾಲದಲ್ಲಿ ಯಾವ ಭಾವವು ಯಾವಾಗಲೂ ಮನಸ್ಸಿನಲ್ಲಿ ಆಡುತ್ತಿರುವುದೋ ಆ ಬಗೆಯ ಚಿಂತೆಯೇ ಮರಣಕಾಲದಲ್ಲಿಯೂ ಬರುವುದು.
ಇವಾಗ ನಾನು 30 ವರ್ಷ ಏನೋ ಒಂದು ಚಿಂತೆಯಲ್ಲಿದ್ದೀನಿ, ಮರಣಕಾಲದಲ್ಲಿ ಅದೇ ಚಿಂತೆನೇ ಬರುತ್ತೆ. ಇವಾಗ ನಾವು ಬೆಳಗ್ಗೆ ಎಲ್ಲ ಏನೋ ಒಂದು ಯೋಚನೆ ಮಾಡ್ತಾಯಿದ್ರೆ ಕನಸು ಅದೇ ಕನಸೇ ಬೀಳುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ಚಿಂತೆನೇ ಫಸ್ಟ್ ಬರೋದು ನಮಗೆ. ಇವಾಗ ನಾವು ಇವತ್ತೇನೋ ಒಂದು ಚಿಂತೆ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಒಳ್ಳೆಯದೋ ಕೆಟ್ಟದ್ದೋ ಏನೋ ಒಂದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಅದೇ ಚಿಂತೆನೇ ಫಸ್ಟ್ ನಮಗೆ ಬರೋದು. ಅದೇ ರೀತಿಯಲ್ಲಿ ನಾವು 30 ವರ್ಷವೋ 40 ವರ್ಷವೋ ಏನು ಕರ್ಮಗಳನ್ನು ಮಾಡ್ತಾ ಇರ್ತೀವೋ ಮರಣಕಾಲದಲ್ಲಿ ಅದೇ ಜ್ಞಾಪಕಕ್ಕೆ ಬರುತ್ತೆ. ಅದು ಬಿಟ್ಟು ಬೇರೆ ಏನೂ ಬರಲ್ಲ. ಆ ಕೊನೆ ಕ್ಷಣದಲ್ಲಿ ನಾನು ದೇವ್ರನ್ನ ನೆನೆಸ್ಕೊಂಡ್ಬಿಡ್ತೀನಿ, ಅದೆಲ್ಲ ಆಗಲ್ಲ. ಆದ್ದರಿಂದ ಏನು ಮಾಡಬೇಕು, ಎಲ್ಲಿವರೆಗೂ ನಾವು ಇರ್ತೀವೋ ಅಲ್ಲಿವರೆಗೂ ಭಗವಂತನ ಚಿಂತನೆಯಲ್ಲೇ ಇದ್ದುಬಿಟ್ರೆ ಮರಣಕಾಲದಲ್ಲೂ ಭಗವಂತನ ಚಿಂತನೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇದು ಆ ರಹಸ್ಯ. ಅದು ಅಂದರೆ ಮನುಷ್ಯನು ಸಾಯುವ ಕಾಲದಲ್ಲಿ ಯಾವುದರ ಚಿಂತೆಯಿಂದ ಒಡಗೂಡಿರುವನೋ ಅಂಥ ಜನ್ಮವನ್ನು ಹೊಂದುವನು. ಆದ್ದರಿಂದ ಸಾಯುವ ಕಾಲದಲ್ಲಿ ಯಾವ ಒಂದು ಚಿಂತೆಯಲ್ಲಿ ನಾವು ಮರಣ ಹೊಂದುತ್ತೀವೋ ಅದೇ ಚಿಂತೆಯಲ್ಲಿ ಅದೇ ದೇಹವನ್ನು ಮುಂದಿನ ಜನ್ಮದಲ್ಲೂ ಪಡ್ಕೋತೀವಿ. ಹಾಗಾದರೆ ಭಗವಂತನನ್ನೇ ಯೋಚಿಸ್ಕೊಂಡು ಮರಣ ಹೊಂದಿದ್ರೆ ಭಗವಂತನೇ ಆಗೋಗ್ತೀವಿ ಅಷ್ಟೇ. ಅದಕ್ಕೇನು ಮಾಡಬೇಕು ಅಂದರೆ ಯಾವಾಗಲೂ ಅನನ್ಯಾಶ್ಚಿಂತೆಯಂತೋ ಮಾಂ, ನನ್ನನ್ನೇ ಕುರಿತು ಚಿಂತಿಸು ಅಂತ ಹೇಳಿದ್ದಾನೆ ಅಷ್ಟೇ. ಇನ್ನೇನು ಬೇರೆ ಮಾಡಬೇಕಾದೇನೂ ಇಲ್ಲ. ಅವನನ್ನೇ ಕುರಿತು ಚಿಂತಿಸ್ತಾ ಇದ್ದರೆ ಮರಣಕಾಲದಲ್ಲಿ ಅದೇ ಚಿಂತೆನೇ ಬರುತ್ತೆ. ಹೀಗೆ ಅನನ್ಯವಾಗಿ ಭಗವಂತನ ಚಿಂತೆಯಲ್ಲೇ ಅಭ್ಯಾಸ ಮಾಡುತ್ತಿರುವ ಯೋಗಿ ಏನು ಮಾಡಬೇಕು, ಮನಸ್ಸನ್ನು ಬಿಗಿ ಹಿಡಿದು ಭಕ್ತಿಯಿಂದ ಕೂಡಿ ಪ್ರಾಣವನ್ನು ಕ್ರಮಕ್ರಮವಾಗಿ ಮೇಲಿನ ಭೂಮಿಕೆಯಲ್ಲಿ ನಿಲ್ಲಿಸಿಕೊಳ್ಳುತ್ತಾ ಮೇಲ್ದಲೆಗೆ ತಂದುಕೊಂಡು, ಅಂದರೆ 6 ಚಕ್ರಗಳನ್ನು ಮೇಲಕ್ಕೆ ಎತ್ಕೊಂಡು ಬರಬೇಕು ಪ್ರಾಣಗಳು, ಮೂಲಾಧಾರದಿಂದ ಹಿಡಿದು ಕೊನೆಗೆ ಸಹಸ್ರಾರ ತನಕ. ಮೇಲ್ದಲೆ ಅಂದರೆ ಸಹಸ್ರಾರ ಎತ್ಕೊಂಡು ಬಂದು ಯಾವುದ್ರ ಮೂಲಕ ಎತ್ತಬೇಕು, ಓಂಕಾರದ ಮೂಲಕ ಎತ್ತಬೇಕು. ಅದನ್ನೇನು ಹಗ್ಗ ಹಾಕ್ಕೊಂಡು ಹಾಗೆ ಹೀಗೆ ಎಲ್ಲ ಎತ್ತಕ್ಕಾಗಲ್ಲ. ಅದಕ್ಕೆ ಹಗ್ಗ ಓಂಕಾರವೇ. ಆ ಓಂಕಾರದ ಮೂಲಕವಾಗಿ ಮೇಲಕ್ಕೆ ಎತ್ತಿ ಅಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಿಕೊಂಡು ಯಾರು ಪ್ರಾಣವನ್ನು ಬಿಡ್ತಾರೆ ಅವರಿಗೆ ಉತ್ತಮ ಗತಿಯು ಉಂಟಾಗುವುದು. ಇದು ಒಂದು ಯೋಗ ಮಾರ್ಗವನ್ನು ಹೇಳಿದ್ದಾನೆ. ಹೀಗೆ ನಿತ್ಯವಾದ ಅಭ್ಯಾಸದಿಂದ ನನ್ನನ್ನು ಪಡೆದವರು ಮರಳಿ ಸಂಸಾರ ದುಃಖವನ್ನು ಅನುಭವಿಸುವುದಿಲ್ಲ. ಈ ರೀತಿಯಲ್ಲಿ ಅನನ್ಯವಾಗಿ ಚಿಂತನೆ ಮಾಡೋದನ್ನು ಏನಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಅಭ್ಯಾಸ ಏನು ಕೌಂತೆಯ ವೈರಾಗ್ಯೇಣ ಏವಚ ಗೃಹ್ಯತೆ. ನಮ್ಮ ಮನಸ್ಸು ಸ್ವಭಾವದಿಂದ ವಿಷಯಗಳ ಕಡೆಗೆ ಹೋಗ್ತಾ ಇರುತ್ತೆ. ಅದು ಸ್ವಭಾವ, ಅದು ಏನೂ ಮಾಡೋಕ್ಕಾಗಲ್ಲ. ಇವಾಗ ನೀರು ಮೇಲಿಂದ ಕೆಳಗೆ ಹರಿಯುತ್ತೆ ಹೊರತು ಕೆಳಗಿಂದ ಮೇಲಕ್ಕೆಲ್ಲಾದರೂ ಹರಿಯಲ್ಲ. ಅದರ ಸ್ವಭಾವ ಅದು. ಅದೇ ರೀತಿ ಮನಸ್ಸು ಸಂಸಾರ ವಿಷಯಗಳ ಕಡೆಗೆ ಹರಿತಾ ಇರುತ್ತೆ, ಅದರ ಸ್ವಭಾವ. ಅದನ್ನು ತಡೆದು ಒಂದು ಡ್ಯಾಮ್ ಕಟ್ಟಿ ಸ್ವಲ್ಪ ಈ ಕಡೆಗೆ ತಿರುಗಿಸ್ಕೋಬೇಕು ನಾವು. ಅದು ಮನುಷ್ಯ ಪ್ರಯತ್ನದಿಂದನೇ ಮಾಡಬೇಕು. ಹೀಗೆ ನಿತ್ಯ ಅಭ್ಯಾಸದಿಂದ ನನ್ನನ್ನು ಪಡೆದವರು ಮರಳಿ ಸಂಸಾರ ದುಃಖವನ್ನು ಅನುಭವಿಸೋದಿಲ್ಲ. ಅದರರ್ಥ ಮೋಕ್ಷವನ್ನು ಹೊಂದುತ್ತಾರೆ. ಮಿಕ್ಕವರು ಅಂದರೆ ವಿಷಯ ಚಿಂತನೆಗಳಲ್ಲಿ ತೊಡಗಿರುವವರು, ಸಂಸಾರದಲ್ಲಿ ಇರುವವರು, ಸಂಸಾರಕ್ಕೆ ಸಿಕ್ಕಿ ಬಿದ್ದೇ ಬೀಳುವರು. ಅವರು ಯಾವ ಲೋಕನಾದರೂ ಪಡ್ಕೊಳ್ಳಿ, ಎಷ್ಟೇ ಪುಣ್ಯ ಪಡ್ಕೊಂಡು ಇಂದ್ರಲೋಕ ಆದರೂ ಪಡ್ಕೊಳ್ಳಿ, ಸ್ವರ್ಗಲೋಕ ಆದರೂ ಪಡ್ಕೊಳ್ಳಿ, ಕೊನೆಗೆ ಬ್ರಹ್ಮಲೋಕವನ್ನಾದರೂ ಪಡ್ಕೊಳ್ಳಿ, ಆದರೆ ಒಂದು ದಿನ ಪುಣ್ಯ ಹೋದ ಮೇಲೆ ಮತ್ತೆ ಅವರು ಕೆಳಗೆ ಬರಲೇಬೇಕು. ಆದ್ದರಿಂದ ಬೇರೆ ಲೋಕಗಳು ಶಾಶ್ವತವಾದ ಸುಖವನ್ನು ಕೊಡುವುದಕ್ಕೆ ಆಗಲ್ಲ. ಆ ಶಾಶ್ವತವಾದ ಸುಖವನ್ನು ಕೊಡುವ ಶಕ್ತಿ ಇರೋದು ಮೋಕ್ಷಕ್ಕೆ ಮಾತ್ರ, ಆ ಪರಬ್ರಹ್ಮನ ಧಾಮಕ್ಕೆ ಮಾತ್ರ. ಆದ್ದರಿಂದ ಅದನ್ನೇ ನೀನು ಜೀವನದ ಗುರಿಯಾಗಿಟ್ಕೋ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹಾಗೆಯೇ ಈ ಜಗತ್ತಿನ ಸೃಷ್ಟಿ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಬ್ರಹ್ಮನಿಗೆ ಹಗಲಾದಾಗ ಪ್ರಾಣಿಗಳೆಲ್ಲ ಸೃಷ್ಟಿಯಾಗುತ್ತೆ. ಅವನು ರಾತ್ರಿ ಮಲ್ಕೊಂಡಾಗ ನಿದ್ದೆ ಹೋದಾಗ ಈ ಜಗತ್ತೆಲ್ಲ ತಿರ್ಗಾ ಅವನಲ್ಲೇ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ಈ ಪರಬ್ರಹ್ಮ ಎದ್ದಾಗ
ಈ ಜಗತ್ತೆಲ್ಲ ಸೃಷ್ಟಿಯಾಗುತ್ತೆ. ಅವನು ಮಲ್ಕೊಂಡಾಗ ಈ ಜಗತ್ತೆಲ್ಲ ಮತ್ತೆ ಅವನಲ್ಲೇ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದು ಯಾವ ರೀತಿ ಹೇಳ್ತಾ ಇದ್ದಾನೆ ಅಂದರೆ, ಇವು ನಾವು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಈ ಪ್ರಪಂಚ ಎಲ್ಲ ಎದ್ದೇಳುತ್ತೆ ಮೇಲಕ್ಕೆ. ರಾತ್ರಿ ಮಲ್ಕೊಂಡು ನಿದ್ದೆ ಹೋದ ತಕ್ಷಣ ಪ್ರಪಂಚ ಎಲ್ಲ ನಮ್ಮೊಳಗೆ ತಿರ್ಗಾ ಸೇರ್ಕೊಂಡ್ಬಿಡುತ್ತೆ. ಎಲ್ಲಿರುತ್ತೆ ಪ್ರಪಂಚ ನಿದ್ದೆ ಹೋಗ್ತಾ ಇದ್ದಾಗ? ಹಾಗೆ ಭಗವಂತನಲ್ಲಿ ಕೂಡ ನಮಗೆ ಇದು ಬರೀ ಕನಸು ಥರ ಕಾಣಿಸುತ್ತೆ, ಭಗವಂತನಿಗೆ ನಿಜವಾಗ್ಲೂ ಆಗುತ್ತೆ. ಅದರಿಂದನೇ ಪೂಜೆಗಳು ಪುನಸ್ಕಾರಗಳು ಮಾಡುವಾಗ್ಲೂ ಯಾವ್ಯಾವುದೋ ಬರುತ್ತಲ್ಲ, ಉತ್ಥಾನ ದ್ವಾದಶಿ ಏನೇನೋ ಮಾಡ್ತೀವಲ್ಲ, ಸ್ವಲ್ಪ ಓದ್ಕೊಂಡ್ರೆ ಯಾರು ಗೊತ್ತಿದ್ರೆ ಹೇಳಿ ಅಷ್ಟೆ. ಭಗವಂತ ಮಲ್ಕೊಳ್ಳೋದು ಆಮೇಲೆ ಹೇಳೋದು ಎಲ್ಲನೂ ಕಥೆ ರೂಪದಲ್ಲಿ ಆಮೇಲೆ ಹಬ್ಬಗಳ ರೂಪದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಭಗವಂತ ಮಲ್ಕೊಳ್ಳೋದು ಹೇಳೋದು, ಒಂದೊಂದು ಯುಗ ಬರೋದು ಹೋಗೋದು, ಜನ್ಮಗಳು ಬರೋದು ಹೋಗೋದು ನಡೀತಾನೆ ಇರುತ್ತೆ. ಈ ಚಕ್ರದಿಂದ ಬಿಡುಗಡೆನೇ ಇಲ್ಲ. ಇದಕ್ಕೆ ಬಿಡುಗಡೆ ಆಗಬೇಕು ಅಂದರೆ ಪರಬ್ರಹ್ಮ ಸ್ವರೂಪದಲ್ಲೇ ನಮ್ಮ ಮನಸ್ಸು ಸದಾಕಾಲ ಅನನ್ಯವಾಗಿ ನಿಂತಿರಬೇಕು. ಅದರಿಂದ ಮಾತ್ರ ಮೋಕ್ಷ ಸಾಧ್ಯ. ಅಕ್ಷರವೆಂಬ ಹೆಸರಿನ ಪರಮಾತ್ಮನು ಸಕಲಕ್ಕೂ ಬೀಜವಾಗಿರುವ ಬ್ರಹ್ಮನ ನಿದ್ರಾವಸ್ಥೆಯಾದ ಅವ್ಯಕ್ತಿಂತಲೂ ಅವ್ಯಕ್ತನಾಗಿರುತ್ತಾನೆ. ಅಂದರೆ ಅವ್ಯಕ್ತ ಅಂದರೆ ನಮ್ಮ ಕಣ್ಣು ಕಿವಿ ಇವುಗಳಿಗೆಲ್ಲ ಕಾಣಿಸ್ದೇ ಇರೋದು, ಕೇಳಿಸ್ದೇ ಇರೋದು, ಅದನ್ನು ಅವ್ಯಕ್ತ ಅಂತ ಕರೀತಾರೆ. ವ್ಯಕ್ತ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸೋದು, ಅವ್ಯಕ್ತ ಅಂದರೆ ಕಾಣಿಸ್ದೇ ಇರೋದು. ಈಗ ಬ್ರಹ್ಮ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಭಗವಂತ ನಿರಾಧಾರ ನಿರಾಕಾರ ಅಂತೆಲ್ಲ ಹೇಳ್ತಾರೆ. ಮನೋವಾಚಾಮ ಅಗೋಚರ ಅಂತಲೂ ಹೇಳ್ತಾರೆ. ಮನಸ್ಸಿಗಾಗಲಿ ಮಾತಿಗಾಗಲಿ ಕಣ್ಣಿಗಾಗಲಿ ಅಗೋಚರ, ಅವನು ಕಾಣಿಸ್ಕೊಳ್ಳೋದಿಲ್ಲ. ಅಂತಹ ಅವ್ಯಕ್ತನಾದ ಬ್ರಹ್ಮಕ್ಕಿಂತಲೂ ಅವ್ಯಕ್ತನು ಪರಬ್ರಹ್ಮ. ಬ್ರಹ್ಮನ್ನಾದರೂ ಅಪ್ಪಿತಪ್ಪಿ ನೋಡ್ಬೋದೇನೋ, ಆದರೆ ಪರಬ್ರಹ್ಮನನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಕಾಲಕ್ಕೆ ಕಟ್ಟು ಬಿದ್ದವನಲ್ಲ. ಅಂದರೆ ನಮಗೆ ಹೇಗೆ ಜನನ ಮರಣಗಳಿರುತ್ತೋ ಆ ರೀತಿಯಲ್ಲಿ ಜನನ ಮರಣಗಳು ಆ ಪರಬ್ರಹ್ಮನಿಗೆ ಇಲ್ಲ. ಒಂದು ನಿಮಿಷ. ನಿನ್ನೆ 9ನೇ ಅಧ್ಯಾಯದ್ದು ಸಾರಾಂಶ ಕಳಿಸ್ಕೊಟ್ಟಿದ್ದೀನಿ ಗ್ರೂಪ್ಗೆ. ಬೇಕಾದ ತಗೊಳ್ಳಿ. 8ನೇ ಅಧ್ಯಾಯದ್ದು ಕಳಿಸಿದ್ದೀನಿ, 9ನೇ ಅಧ್ಯಾಯದ್ದು ಕಳಿಸಿದ್ದೀನಿ. ತೊಗೊಂಡಿಟ್ಕೊಂಡ್ರೆ ಈಸಿ ಆಗುತ್ತೆ ಗುರುಗಳು ಹೇಳೋದನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಮತ್ತೆ 10ನೇ ಅಧ್ಯಾಯ ಕಳಿಸಿದ್ಮೇಲೆ ಅದನ್ನು ಕಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಬಂತು. ಥ್ಯಾಂಕ್ ಯು. ಬಂತಾ? ಓಕೆ. ಪ್ರಿಂಟ್ಔಟ್ ತೆಗೆಸ್ಕೊಂಬಿಡಿ. ಅದನ್ನು ನಾನು ಪ್ರಿಂಟ್ಔಟ್ ತೆಗೆಸಿಟ್ಕೊಂಡ್ಬಿಟ್ಟಿರ್ತೀನಿ. ಬಂದ್ರು ಕುದಿಸಿ. ಆದ್ದರಿಂದ ಅಕ್ಷರವೆಂಬ ಬ್ರಹ್ಮ, ಅಕ್ಷರ ಬ್ರಹ್ಮ ಅಪರಬ್ರಹ್ಮನಿಗಿಂತಲೂ ಅವ್ಯಕ್ತ, ಅವ್ಯಕ್ತಕ್ಕಿಂತಲೂ ಅವ್ಯಕ್ತ. ಅವನಿಗೆ ಕಾಲಕ್ಕೆ ಕಟ್ಟು ಬಿದ್ದವನಲ್ಲ. ಅಂದರೆ ನಮಗಾದರೆ ಜನನ ಮರಣಗಳಿರೋದ್ರಿಂದ ನಾವು ಕಾಲಕ್ಕೆ ಕಟ್ಟು ಬಿದ್ದವರು. ಆದರೆ ಅವನು ಹಾಗೆ ಕಾಲಕ್ಕೆ ಕಟ್ಟು ಬಿದ್ದವನಲ್ಲ. ಅನನ್ಯ ಭಕ್ತಿಯಿಂದ ಅವನನ್ನು ಉಪಾಸನೆ ಮಾಡಿ ಕ್ರಮಮುಕ್ತಿಯನ್ನು ಪಡೆದವರು ಸಂಸಾರವನ್ನು ದಾಟುವರು. ಆದ್ದರಿಂದ ಅನನ್ಯ ಭಕ್ತಿಯಿಂದ ಆ ಪರಬ್ರಹ್ಮ ಸ್ವರೂಪವನ್ನು ಉಪಾಸನೆ ಮಾಡಿದವರು ಮುಕ್ತಿಯನ್ನು ಪಡೀತಾರೆ.
ಹಾಗೆಯೇ 2 ಮಾರ್ಗಗಳನ್ನು ಹೇಳಿದ್ದಾರೆ. ಒಂದು ಉತ್ತರಾಯಣ, ದಕ್ಷಿಣಾಯನ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತೆಲ್ಲ ಹೇಳಿದ್ದಾರೆ. ಉತ್ತರಾಯಣ ಮತ್ತು ಶುಕ್ಲ ಪಕ್ಷ ಅಂದರೆ ಅದು ಬೆಳಕಿನ ದಾರಿ. ಬೆಳಕಿನ ದಾರಿ ಅಂದರೆ ಅದು ಜ್ಞಾನ ಮಾರ್ಗ. ಆ ಮಾರ್ಗದಲ್ಲಿ ಹೋದವರು ಆ ಪರಬ್ರಹ್ಮ ತತ್ವವನ್ನೇ ಸೇರಿಕೊಳ್ಳೋದ್ರಿಂದ ಅವರಿಗೆ ಪುನರ್ಜನ್ಮ ಇಲ್ಲ, ಮೋಕ್ಷ ಪ್ರಾಪ್ತಿ ಆಗತ್ತೆ. ಹಾಗೆಯೇ ದಕ್ಷಿಣಾಯನ ಮತ್ತು ಕೃಷ್ಣ ಪಕ್ಷ ಅಂದರೆ ಅದು ಕತ್ತಲಿನ ಜಾಗ, ಕತ್ತಲಿನ ದಾರಿ. ಅದು ಒಂದು ಬೆಳಕಿನ ದಾರಿ ಆದರೆ ಇನ್ನೊಂದು ಕತ್ತಲಿನ ದಾರಿ. ಆ ಕತ್ತಲಿನ ದಾರಿಯಲ್ಲಿ ಹೋದಾಗ ನಮಗೆ ಅಜ್ಞಾನ, ಅದು ಒಂದು ಜ್ಞಾನ, ಇನ್ನೊಂದು ಅಜ್ಞಾನ. ಈ ಕತ್ತಲ ದಾರಿಯಲ್ಲಿ ಅಜ್ಞಾನದಿಂದ ಹೋದಾಗ ನಾವು ಸಂಸಾರಕ್ಕೆ ಬಿದ್ದು ಮತ್ತೆ ಮತ್ತೆ ಪುನರ್ಜನ್ಮವನ್ನು ಪಡಿತೀವಿ. ಈ ರೀತಿಯಲ್ಲಿ 2 ಮಾರ್ಗಗಳನ್ನು ಹೇಳಿದ್ದಾನೆ. ಆದರೆ 2 ಮಾರ್ಗಗಳನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ, ಈ ಒಂದು ರಹಸ್ಯವನ್ನು ತಿಳ್ಕೊಂಡಿರ್ತಾರೋ, ಅವರು ದಕ್ಷಿಣಾಯನವನ್ನು ಆರಿಸ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಅದು ಅಶಾಶ್ವತವಾದದ್ದು, ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇರೋದು ಅಂತ ತಿಳ್ಕೊಂಡಿರೋದ್ರಿಂದ ಅವರು ಉತ್ತರಾಯಣವನ್ನೇ ಆರಿಸ್ಕೊಂಡು ಮೋಕ್ಷಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲೇನಾದ್ರು ಪ್ರಶ್ನೆಗಳಿದೆಯಾ? ಗುರುಗಳೇ, ಇನ್ನೊಂದ್ಸತಿ ಹೇಳಿ. ದಕ್ಷಿಣಾಯನ, ಉತ್ತರಾಯಣ. ದಕ್ಷಿಣಾಯನ ಉತ್ತರಾಯಣ ಅಂದರೆ ಈಗ ನಮಗೆ ಗೊತ್ತಿದೆಯಲ್ಲ, ನಮ್ಮ ಪಂಚಾಂಗದಲ್ಲೇ ನಮ್ಗೆ ಕೊಟ್ಟಿರ್ತಾರೆ. ದಕ್ಷಿಣ ಒಂದು 6 ತಿಂಗಳು ಉತ್ತರಾಯಣ ಇರುತ್ತೆ, 6 ತಿಂಗಳು ದಕ್ಷಿಣ ಇರುತ್ತೆ. ಉತ್ತರಾಯಣ ಅಂದರೆ ಬೆಳಕಿನ ದಾರಿ. ಅದು ಸತ್ತ ಮನುಷ್ಯ ಬೆಳಕಿನಲ್ಲಿ ಬೇರೆ ಲೋಕಕ್ಕೆ ಹೋಗ್ತಾನೆ. ದಕ್ಷಿಣಾಯನ ಅಂದರೆ ಕತ್ತಲು. ಆವಾಗ ಕತ್ತಲಿನಲ್ಲಿ ಬೇರೆ ಲೋಕಕ್ಕೆ ಹೋಗ್ತಾನೆ. ಅದೇ ರೀತಿ ಉತ್ತರಾಯಣದಲ್ಲಿ ಶುಕ್ಲ ಪಕ್ಷ, ಇವಾಗ ಶುಕ್ಲ ಪಕ್ಷ ಅಂದರೆ ಚಂದ್ರ ಆಕಾಶದಲ್ಲಿ ಬೆಳಕು ಕೊಡ್ತಾ ಇರ್ತಾನಲ್ಲ ರಾತ್ರಿ ಹೊತ್ತು, ಹಾಗೆ ಅದು ಬೆಳಕಿನ ದಾರಿ. ಅದು ಉತ್ತರಾಯಣ ಮತ್ತು ಶುಕ್ಲ ಪಕ್ಷ ಬೆಳಕಿನ ದಾರಿ. ಇಲ್ಲಿ ಬೆಳಕು ಅಂದರೆ ಜ್ಞಾನ ಅಂತ ತಿಳ್ಕೊಬೇಕು. ಅದೇ ಬೆಳಕಿನ ದಾರಿ ಅಂದ್ರೆ ಜ್ಞಾನ. ಬೆಳಕಿನ ದಾರಿ ಅಂದರೆ ಜ್ಞಾನ. ಅದು ಮಾತ್ರ ಬೆಳಕಲ್ಲ, ಇದೇ ಬೆಳಕು, ಜ್ಞಾನವೆಂಬ ಬೆಳಕು. ಜ್ಞಾನವೆಂಬ ಬೆಳಕು. ಅದರಲ್ಲಿ ಓದೋರು ಮುಕ್ತಿಯನ್ನು, ಮೋಕ್ಷವನ್ನು ಪಡಿತಾರೆ. ಇನ್ನು ದಕ್ಷಿಣಾಯನ ಮತ್ತು ಕೃಷ್ಣ ಪಕ್ಷಗಳು ಕತ್ತಲೆಯ ಮಾರ್ಗ. ಅದು ಅಲ್ಲಿ ಬೆಳಕಿಲ್ಲ. ಕತ್ತಲು ಅಂದರೆ ಅಜ್ಞಾನ ಅಂತ ತಿಳ್ಕೊಬೇಕು. ಬೆಳಕು ಜ್ಞಾನಕ್ಕೆ ಸಮಾನ, ಕತ್ತಲು ಅಜ್ಞಾನಕ್ಕೆ ಸಮಾನ. ಅಜ್ಞಾನದಿಂದ ಅಹಮಿದಂ ಮಮೇದಂ, ಇದು ನಾನು, ಇವೆಲ್ಲ ನನ್ನದು ಎನ್ನುವ ಮೋಹದಿಂದ ಈ ಜಗತ್ತು, ಈ ಸಂಸಾರ, ಈ ಜೀವವನ್ನು ಬಿಟ್ಟರೆ, ಶರೀರವನ್ನು ಬಿಟ್ಟವನು ಅವನೇನು ಮಾಡ್ತಾನೆ, ಮತ್ತೆ ಪುನರ್ಜನ್ಮವನ್ನೇ ಪಡ್ಕೋತಾನೆ. ಆ ರೀತಿಯಲ್ಲಿ 2 ಮಾರ್ಗಗಳಿವೆ. ಮೋಕ್ಷವೇ ಶ್ರೇಷ್ಠ ಅಂತ ತಿಳ್ಕೊಂಡಿರೋನು ಯಾವ ಕಾರಣಕ್ಕೂ ಕೂಡ ದಕ್ಷಿಣ ಮಾರ್ಗದಲ್ಲಿ ಹೋಗೋದೇ ಇಲ್ಲ. ಅವನು ಅಂದ್ರೆ ಅವ್ರು ಜ್ಞಾನ ಮಾರ್ಗದಲ್ಲಿ ಇದ್ದು ಉಪಾಸನೆಯನ್ನು ಮಾಡ್ಕೊಂತ ನಿನ್ ಬಿಟ್ರೆ ನನಗೆ ಬೇರೆ ಇಲ್ಲ ಅಂತ ನಡ್ಕೊಳ್ಳೋರು ಉತ್ತರಾಯಣದಲ್ಲಿ ಹೋಗ್ತಾರೆ. ಸಂಸಾರದ ಆಸೆಗಳಿಗೆ ಕಟ್ಟಿಬಿದ್ದು ನನಗೆ ಇಷ್ಟು ಸಾಲಿಲ್ಲ, ಇನ್ನೂ ಮಾಡಬೇಕಾಗಿತ್ತು ಅಂತ ಪ್ರಾಣ ಬಿಟ್ಟರೆ ಮುಂದಿನದಲ್ಲಿ ತಿರ್ಗಾ ಅದು ಮಾಡೋಕ್ಕೆ ಒದ್ದಾಡಬೇಕಷ್ಟೆ. ಅವರು ದಕ್ಷಿಣಾಯನದಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರು ಗುರುಜಿ, ಈ ವ್ಯಕ್ತ ಅವ್ಯಕ್ತ ಆಗಿರೋದಕ್ಕೆ ಅಂದಾಗ ಈ ಪರಬ್ರಹ್ಮನನ್ನು ನೋಡೋಕ್ ಸಾಧ್ಯವಿಲ್ಲ, ಅಕ್ಷರ ಮೀರಿದ್ದು ಅಂತ ಹೇಳಿದ್ರೆ ಅದೊಂಚೂರು. ಅದೇ ಇವಾಗ ಎಲ್ಲಕ್ಕೂ ಮೂಲ ಅಕ್ಷರ. ಅಕ್ಷರನಿಂದ ಹುಟ್ಟಿದ್ದು ಅಪರಬ್ರಹ್ಮ, ಪರಬ್ರಹ್ಮ. ಅಕ್ಷರದಿಂದ ಹುಟ್ಟಿದ್ದು ಪರಬ್ರಹ್ಮ. ಪರಬ್ರಹ್ಮನಿಂದ ಹುಟ್ಟಿದ್ದು ಅಕ್ಷರ, ಇದು ಅಪರಬ್ರಹ್ಮ. ಅಪರಬ್ರಹ್ಮನಿಂದ ಹುಟ್ಟಿದ್ದು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭನಿಂದ ಹುಟ್ಟಿದ್ದು ತ್ರಿಗುಣಾತ್ಮಿಕವಾದ ಮಾಯೆ. ಆ ಮಾಯೆಯಿಂದ ನಮ್ಗೇನೇನು ಕಾಣಿಸ್ತಾ ಇದೆಯೋ ಈ ಜಗತ್ತು, ಇವೆಲ್ಲ ಹುಟ್ಟಿ ಹಾಗೆ. ಹಿರಣ್ಯ ಗರ್ಭದಿಂದ ಹುಟ್ಟಿದ್ದು ಮಾಯೆ. ಹೌದು. ಆ ಮಾಯೆಯಿಂದ ಈ ಜಗತ್ತೆಲ್ಲ ಸ್ಥಾವರ ಜಂಗಮವಾದ ಈ ಜಗತ್ತೆಲ್ಲ ಹುಟ್ಟಿತು. ಸೊ ಹಾಗೇನೆ ಪ್ರಳಯ ಆದಾಗ ಹಾಗೆ ವಾಪಸ್ ಒಂದ್ರೊಳಗೆ ಹೋಗಿ ಕೊನೆಗೆ ಎಲ್ಲ ಅಕ್ಷರದಲ್ಲೇ ಸೇರ್ಕೊಂಡ್ಬಿಡುತ್ತೆ ಅಷ್ಟೆ. ಅಲ್ಲಿಂದನೇ ಬರುತ್ತೆ, ಅಲ್ಲಿಂದಾನೇ ಹೋಗುತ್ತೆ, ಅದರಲ್ಲೇ ಉಳ್ಕೊಂಡಿರುತ್ತೆ ಹಾಗೆ. ಆದ್ರಿಂದ ಈ ಅಕ್ಷರ ಅನ್ನೋದು ಅವ್ಯಕ್ತಕ್ಕಿಂತಲೂ ಅವ್ಯಕ್ತ. ಅಂದರೆ ಅದು ಬರೀ ಕಣ್ಣಿಗಾಗ್ಲಿ
ಮನೋವಾಚಾಮ ಅಗೋಚರ ಅಂತ ಹೇಳ್ತಾರೆ. ಮನಸ್ಸಿಗಾಗಲಿ ಮಾತಿಗಾಗಲಿ ಕಣ್ಣಿಗಾಗಲಿ ಎಲ್ಲಿಗೂ ಗೋಚರ ಆಗಲ್ಲ ಅವನು. ಹ್ಮ್ ಅವನು ಕೇವಲ ಅನನ್ಯ ಭಕ್ತಿಗೆ ಮಾತ್ರ ಲಭ್ಯ, ಅವನಿಗೆ ಅದಕ್ಕೆ ಮಾತ್ರ ಕಾಣಿಸ್ತದೆ. ಹ್ಮ್ ಹ್ಮ್ ಮತ್ತಾದ್ರೂ ಇದೆ ಕ್ವಶನ್ಸ್ ಇದ್ರ ಬಗ್ಗೆ? ಸ್ವಲ್ಪ ಟಫ್ ಆಗಿದೆ. ಗುರುಜಿ ನಮಸ್ತೆ. ಹಾಂ, ಅಕ್ಷರ ಬ್ರಹ್ಮನಿಂದ ಪರಬ್ರಹ್ಮ, ಪರಬ್ರಹ್ಮದಿಂದ ಹಿರಣ್ಯ ಗರ್ಭನ, ಪರಬ್ರಹ್ಮನಿಂದ ಅಪರಬ್ರಹ್ಮ, ಪರಬ್ರಹ್ಮದಿಂದ ಹಿರಣ್ಯಗರ್ಭ, ಆಮೇಲೆ ಮಾಯಿ. ಪರಬ್ರಹ್ಮ ಅಪರಬ್ರಹ್ಮಂಗೆ ಏನು ವ್ಯತ್ಯಾಸ ಏನಿದೆ? ಪರಬ್ರಹ್ಮ ಅಂದರೆ ಶುದ್ಧ ಸ್ವರೂಪ ಅವನು. ಅಪರಬ್ರಹ್ಮ ಅಂದರೆ ಮಾಯೆಯ ಜೊತೆ ಮಿಕ್ಸ್ ಆಗೋಗಿರುತ್ತೆ, ನಾನು ಎನ್ನುವ ಅಹಂಕಾರ ಬಂದಿರುತ್ತೆ ಅದಕ್ಕೆ. ಆದ್ದರಿಂದ ಪರಬ್ರಹ್ಮ ಅಂದರೆ ಪರ ಅಂದರೆ ಅತ್ಯಂತ ಹೆಚ್ಚಿನದು ಅಂತ, ಅಥವಾ ಅತ್ಯಂತ ಶುದ್ಧವಾದದ್ದು. ಇವಾಗ ಶುದ್ಧ ಬ್ರಹ್ಮ ಪರಾತ್ಮಕ ರಾಮ ಅಂತ ಹೇಳ್ತೀವಲ್ಲ, ಅವನು ಶುದ್ಧ ಬ್ರಹ್ಮ. ಅಪರಬ್ರಹ್ಮಕ್ಕೆ ಯಾರು ಭಜನೆ ಮಾಡಲ್ಲ. ಅಪರಬ್ರಹ್ಮಣದಲ್ಲಿ ನಾನು ಎನ್ನುವ ಅಹಂಕಾರ ಸೇರ್ಕೊಂಡ್ಬಿಟ್ಟಿರುತ್ತೆ ಅಷ್ಟೊತ್ತಿಗಾಗಲೇ ಮಾಯೆದು. ಹಾಗಾಗಿ ಅವನು ಅಪರ ಅಂದರೆ ಕೀಳು ಅಂತ. ಇವಾಗ ಅಪರ ಕರ್ಮಗಳು ಮಾಡ್ತಾರೆ, ಪರಕರ್ಮ ಅಂತ ಹೇಳ್ತಾರೆ. ಅದರ ಅರ್ಥ ಕೀಳು ಕರ್ಮಗಳು, ಈ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದ ಕರ್ಮಗಳು ಅಂತ ಅರ್ಥ. ಹೌದು, ಕರೆಕ್ಟ್. ಅಪರ ಕರ್ಮಗಳು ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಅಪರ ಅಂದರೆ ಕೀಳಾದದ್ದು. ಈ ಶರೀರಕ್ಕೆ ಸಂಬಂಧಪಟ್ಟಿದ್ದ ಕರ್ಮಗಳೆಲ್ಲ ಅಪರ, ಜೀವನಕ್ಕೆ ಸಂಬಂಧಪಟ್ಟಿದ್ದ ಕರ್ಮಗಳೆಲ್ಲ ಪರಾಕರ್ಮಗಳು. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಪರಬ್ರಹ್ಮನಿಗೆ ಕೈ ಕೆಳಗೆ ಬರ್ತಾರ? ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರ ಕೆಳಗಡೆ ಬರ್ತಾರ? ಪರಬ್ರಹ್ಮನ ಕೆಳಗಡೆ ಬರ್ತಾರೆ. ನೆಕ್ಸ್ಟ್ ಹಿರಣ್ಯ ಗರ್ಭದಿಂದ ಮೇಡಮ್ ಮಾಯೆ. ಹಿರಣ್ಯ ಗರ್ಭ ಆದ್ಮೇಲೆ ಮಾಯೆ ಒಳಗೆ ಬಂದ್ಬಿಡ್ತೀವಿ ಅಂತ, ಆಮೇಲೆ ಮತ್ತದು ವಾಪಸ್ ಹೋಗೋದು. ಓಕೆ, ಮತ್ತೆ ಅದ್ರದ್ದು ಪ್ರಶ್ನೆಗಳಿದೆಯಾ? 9ನೇ ಅಧ್ಯಾಯಕ್ಕೆ ಒಂಚೂರು ಗುರುಜಿ, ಅದಕ್ಕೆ ತುಂಬಾ ಜನ ಎಲ್ಲವ ಉತ್ತರಾಯಣನೇ ಕಾಯ್ತಾ ಇರ್ತಾರಲ್ಲ, ಏನಾದ್ರು ಪ್ರಾಣ ಅಕಸ್ಮಾತ್ ಬಿಡ್ಬೇಕು ಅಂದ್ರೆ ಅದಕ್ಕೋಸ್ಕರನೇನಾ? ಅದಕ್ಕೋಸ್ಕರ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ. ಉತ್ತರಾಯಣದಲ್ಲಿ ಹೋದ್ರೆ ಮೋಕ್ಷ ಸಿಗುತ್ತೆ, ದಕ್ಷಿಣಾಯನದಲ್ಲಿ ಹೋದ್ರೆ ಪುನರ್ಜನ್ಮ ಸಿಗುತ್ತೆ, ಅದರಿಂದ ಮೋಕ್ಷ ಸಿಗುತ್ತೆ ಅಂತ ಉತ್ತರಾಯಣಕ್ಕೆ ಕಾಯ್ತಾರೆ. ಭೀಷ್ಮರೊಬ್ಬರೇ ಕಾದಿರೋದು. ಅದೇ ತುಂಬಾ ಕೇಳಿದೀವಿ ಉತ್ತರಾಯಣ ಕಾಯ್ತಾ ಇದ್ದಾರೆ ಅಂತ. ಅದಕ್ಕೆ ಅದ್ರ ಅರ್ಥ ಏನು ಅಂದ್ರೆ ಜ್ಞಾನ ಮಾರ್ಗಕ್ಕೆ ಕಾಯ್ತಾ ಇದ್ದಾರೆ, ಜ್ಞಾನ ನಮ್ಮಲ್ಲಿ ಉತ್ಪತ್ತಿ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಅರ್ಥ. ಅಷ್ಟೇ. ಅದೇ ಸಾಧನೆಯಲ್ಲಿದ್ದು ಇದ್ರಲ್ಲಿ ಜ್ಞಾನದಲ್ಲಿದ್ರೆ ಉತ್ತರಾಯಣದಲ್ಲಿ ಹೋದ್ರೆ ಮೋಕ್ಷ. ಸುಮ್ಮನೆ ಬರೀ ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಉತ್ತರಾಯಣದಲ್ಲಿ ಹೋಗ್ತೇನೆ ಅಂತಂದ್ರೆ ಅದು ಸುಮ್ಮನೆ ಹೇಳೋದಾಗತ್ತಲ್ಲ. ಇವಾಗ ಅಜ್ಞಾನದಲ್ಲಿ ಇರ್ತೀವಿ, ಉತ್ತರಾಯಣದಲ್ಲಿ ಹೋದ್ರೆ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಜ್ಞಾನದಲ್ಲಿ ಇದ್ದವನಿಗೆ ಉತ್ತರಾಯಣದಲ್ಲಿ ಹೋಗ್ತಾನೆ, ಅವನೇ ಹೋಗ್ತಾನೆ, ಅದೇ ಹೋಗುತ್ತದು. ಹೌದೌದು. ಧನ್ಯವಾದ. ಮತ್ತೆ ಉತ್ತರಾಯಣ ಶುಕ್ಲ ಪಕ್ಷ ಎರಡು ಕೋಯಿನ್ಸೈಡ್ ಆಗ್ಬೇಕು. ಹೌದು ಹೌದು. ಅದೇ ಆ 6 ತಿಂಗಳಲ್ಲೂ 3 ತಿಂಗಳು ಶುಕ್ಲ ಪಕ್ಷ ಇರುತ್ತೆ, 3 ತಿಂಗಳು ಇದಿರುತ್ತೆ. ಅದೇ 15 ದಿವಸ ಆಲ್ಟರ್ನೇಟ್ ಆಗ್ತಾ ಇರುತ್ತೆ. ಹೌದಾ? ಶುಕ್ಲ ಪಕ್ಷಕ್ಕೆ ಕಾದು ಎರಡು ಇದಾಗ್ಬೇಕು, ಕೋಯಿನ್ಸೈಡ್ ಆಗ್ಬೇಕು. ಹೌದು. ಆ ತರ ಇರೋರು ಪ್ಲಸ್ ಜ್ಞಾನ ಮಾರ್ಗದಲ್ಲೂ ಇದ್ರೆ 3 ಸ್ಯಾಟಿಸ್ಫೈ ಆದ್ರೆ ಅವರು ಪುನರ್ಜನ್ಮ ಹೌದು, ಮೋಕ್ಷಕ್ಕೆ ಅರ್ಹರಾಗಿರ್ತಾರೆ ಅಂತ ಅರ್ಥ. ಇದೆಲ್ಲ ಗೊತ್ತಿರ್ಲಿಲ್ಲ. ಅದೇ ಉತ್ತರಾಯಣ ದಕ್ಷಿಣಾಯನ ಅದು ಗೊತ್ತಿತ್ತು. ಉತ್ತರಾಯಣದಲ್ಲಿ ಹೋಗ್ತಾರೆ, ಇಲ್ಲ ಅಂದ್ರೆ ವೈಕುಂಠದ ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ ಅಂತ. ಅದೇ ವೈಕುಂಠ ಏಕಾದಶಿ, ವೈಕುಂಠ ಏಕಾದಶಿ ಬರೆದಾಗ ಇದಾಗತ್ತೆ, ವೈಕುಂಠದ ಬಾಗಿಲು ತೆಗಿಯತ್ತೆ ಅಂತ ಹೇಳಿ. ಹೌದು, ಅವಾಗ್ಲೇ ತಾನೇ ಉತ್ತರಾಯಣ ಪುಣ್ಯ ಕಾಲದಲ್ಲೇ ವೈಕುಂಠ ಏಕಾದಶಿ, ವೈಕುಂಠದ ಬಾಗಿಲು ತೆಗಿ. ಉತ್ತರಾಯಣ ಪುಣ್ಯಕಾಲ ಅಂತಾರಲ್ವಾ, ಅದಕ್ಕೆ ಪುಣ್ಯಕಾಲ ಅದು. ಯಾಕಂದ್ರೆ ಪುಣ್ಯ ಮಾಡಿರೋರ್ಗ್ ಮಾತ್ರ ಅಲ್ಲಿ ಜಾಗ, ಅದರಿಂದ ಅದು ಪುಣ್ಯಕಾಲ. ನಮ್ಮಂತೆಲ್ಲ ಹೋದ್ರೆ ಮತ್ತೆ ವಾಪಸ್ ಬಂದು ಮತ್ತೆ ಸಾಧನೆ ಮಾಡಿ ಮತ್ತೆ ಉತ್ತರಾಯಣಕ್ಕೆ ಕಾಯ್ಬೇಕಾಗಿದ್ದೆ. ಹೌದು, ನಮ್ದೆಲ್ಲ ಏನ್ ಸಾಧನೆ ಅಂತ ಈಗೆಲ್ಲ ಶುರು ಮಾಡ್ಕೊಂಡ ಇರೋರಿಗೆ ಹಾಗೆ. ಧನ್ಯವಾದ ಗುರುಜಿ. ಉತ್ತರಾಯಣ ದಕ್ಷಿಣಾಯನ ಅನ್ನೋದು ಅರ್ಥ ಚೆನ್ನಾಗಾಯ್ತು ಗುರುಜಿ, ಧನ್ಯವಾದ. ಚೆನ್ನಾಗಿ ತಿಳಿಸಿದ್ರಿ. ಈಗ 9ನೇ ಅಧ್ಯಾಯದ ಸಾರಾಂಶ ನೋಡೋಣವಾ? ನೋಡ್ಬಿಡೋಣ. ಇವತ್ತು ಮಂಗಳವಾರ 10ನೇ ಅಧ್ಯಾಯ ತಗೊಂಡ್ಬಿಡ್ಬೋದು.
ಸೊ 9ನೇ ಅಧ್ಯಾಯದಲ್ಲಿ ಹ್ಮ್ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲಕ್ಕೂ ಹೆಚ್ಚಿನ ಗುಟ್ಟೊಂದನ್ನು ಈಗ ನಿನಗೆ ಹೇಳುವೆನು ಕೇಳು. ಇದೇ ಜ್ಞಾನ ಮತ್ತು ವಿಜ್ಞಾನ. ಇದನ್ನು ಅರಿತುಕೊಂಡರೆ ಸಂಸಾರ ಬಂಧನದಿಂದ ಮುಕ್ತನಾಗುವೆ. ಇದು ವಿದ್ಯೆಗಳಲ್ಲೆಲ್ಲ ಹೆಚ್ಚಿನದು, ಅತ್ಯಂತ ಪವಿತ್ರವಾದದ್ದು, ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು, ಸುಲಭವಾಗಿ ಪಡೆದುಕೊಳ್ಳಬಹುದಾದದ್ದು, ಎಂದಿಗೂ ಸವೆಯದ ಫಲವುಳ್ಳದ್ದು. ಇದರಲ್ಲಿ ನಂಬಿಕೆ ಇಲ್ಲದೆ ಇರೋರು ಸಂಸಾರದಲ್ಲಿ ತೊಳಲಿರುವಂಥ ಒಂದು ಜ್ಞಾನ ಮಾರ್ಗವನ್ನು ಹೊಗಳ್ತಾ ಇದ್ದಾನೆ. ಅದು ಯಾವ ಮಾರ್ಗ? ಜ್ಞಾನ ಮಾರ್ಗ. ಹ್ಮ್ ಏಕೆಂದರೆ ಜ್ಞಾನದಿಂದ ಎರಡು ಸಿಗುತ್ತೆ, ಒಂದು ಜ್ಞಾನ ಮತ್ತು ಇನ್ನೊಂದು ವಿಜ್ಞಾನ. ಕೃಷ್ಣ ಹೇಳ್ತಾ ಇರೋದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು. ಇವಾಗ ಎಂತಹ ಭಕ್ತಿಯಿಂದ ನಾವು ಪೂಜೆ ಏನಾದರೂ ಮಾಡಲಿ, ಎಂತಹ ದೊಡ್ಡ ಭಕ್ತರೇ ಆಗಿರಲಿ, ಭಗವಂತನನ್ನು ನೋಡಿದ್ದೀರಾ ಅಂದರೆ ಯಾರೂ ಉತ್ತರ ಕೊಡಲ್ಲ. ಹೌದು. ಇವಾಗ ಶ್ರೀಮನ್ನಾರಾಯಣ ಗದೆ ಇಟ್ಕೊಂಡು ವಿಷ್ಣು ಚಕ್ರ ಇಟ್ಕೊಂಡು ಕೂತಿರೋದು ನೋಡಿದ್ದೀನಪ್ಪ, ನೋಡ್ಕೊಂಡು ಬಂದಂಗೆ ಹೇಳು ಅಂದರೆ ಯಾರ ಕೈಲೂ ಸಾಧ್ಯವಿಲ್ಲ. ಈಶ್ವರನ್ ನೋಡಿದ್ದೀಯಾ ನೀನು ತ್ರಿಶೂಲ ಇಟ್ಕೊಂಡು ಕೂತಿರೋದು ಅಂದರೆ ಇಲ್ಲ ಅಂತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ನಮ್ಮ ಹೃದಯದಲ್ಲೇ ಅತ್ಯಂತವಾದ ಬ್ರಹ್ಮಾನಂದವನ್ನು ಅನುಭವಿಸಿರೋರಿಗೆ ನೀನು ಆನಂದನ ಅನುಭವಿಸಿದ್ದೀಯಾ ಅಂದರೆ ಹೌದು ಅನುಭವಿಸಿದ್ದೀನಿ, ಬಾ ನಿನಗೂ ಕೂಡ ತೋರಿಸ್ತೀನಿ ಅಂತ ಹೇಳ್ತಾರೆ. ಹ್ಮ್ ಆದ್ದರಿಂದ ಬೇರೆ ಮಾರ್ಗಗಳಲ್ಲೆಲ್ಲ ನಂಬಿಕೆಗಳೇ ಹೆಚ್ಚು, ಹಾ ನಂಬಿಕೆಗಳೇ ಹೆಚ್ಚು, ಅದಕ್ಕಿಂತ ಹೆಚ್ಚಿಗೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಇದನ್ನು ವಿಜ್ಞಾನ, ಸೈನ್ಸ್ ಅಂತ ಯಾಕೆ ಕರೀತಾ ಇದ್ದಾನೆ ಅಂದರೆ ಸೈನ್ಸಲ್ಲೇ ಎಕ್ಸ್ಪರಿಮೆಂಟ್ ಮಾಡಿ ಪ್ರೂವ್ ಮಾಡಬೇಕು, ಆವಾಗಲೇ ನಂಬೋದು. ಹೌದು. ಈ ಒಂದು ಜ್ಞಾನ ಮಾರ್ಗವನ್ನು ನೀನು ರೆಡಿ ಇದ್ದರೆ ನಾನು ತೋರಿಸ್ತೀನಿ, ಆ ಮಾರ್ಗದಲ್ಲಿ ಎಕ್ಸ್ಪರಿಮೆಂಟ್ ಮಾಡು, ನಿನಗೆ ರಿಸಲ್ಟು ಬರುತ್ತೆ, ಆವಾಗ ಈ ಜನ್ಮದಲ್ಲೇ ಬಂದ್ಬಿಡುತ್ತೆ. ಹ್ಮ್ ಹ್ಮ್ ಆದ್ದರಿಂದ ಅದು ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಮತ್ತು ಪವಿತ್ರವಾದದ್ದು. ಈ ಜ್ಞಾನ ಮಾರ್ಗವನ್ನು ಪವಿತ್ರವಾದದ್ದು ಅಂತ ಕರೆದಿದ್ದಾನೆ. ಯಾಕಂದರೆ ಇವಾಗ ಗಂಗಾ ನದಿ ಪವಿತ್ರವಾದದ್ದು. ಹೇಗೆ ಪವಿತ್ರ ಅದು? ಅದರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಒಂದು ಪಾಪಗಳೆಲ್ಲ ತೊಳೆದು ಹೋಗುತ್ತೆ. ಆದ್ದರಿಂದ ಅದು ಪವಿತ್ರವಾದದ್ದು. ಯಾವ ಯಾವ ವಸ್ತುಗಳಿಂದ ನಮ್ಮ ಪಾಪಗಳು ಹೋಗುತ್ತೋ ಅವೆಲ್ಲ ಪವಿತ್ರವಾದದ್ದೇ. ಪವಿತ್ರ ಅಂದರೆ ನಮ್ಮ ಪಾಪವನ್ನು ನಾಶ ಮಾಡುವ ಶಕ್ತಿ ಇರುವಂತಹ ವಸ್ತು ಅದು. ಆದ್ದರಿಂದ ಈ ಜ್ಞಾನ ಮಾರ್ಗದಲ್ಲಿದ್ದು ಜ್ಞಾನವನ್ನು ಯಾರು ನೋಡ್ತಾ ಇರ್ತಾರೆ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ರಜಸ್ಸು ಮತ್ತು ತಮಸ್ಸು ತಾನಾಗೆ ಕರಗೋಗುತ್ತೆ. ಈಗ ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ, ನಾವೊಂದು ಸಾಧನೆಯನ್ನು ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಏನಾಗ್ತಾ ಇದೆ, ಈ ತಿಂಗಳು ಒಂದು ಅಧ್ಯಾಯ ಮಾಡಿದ್ವಿ, ನಮ್ಮಲ್ಲಿ ಅಷ್ಟು ರಜೋಗುಣ ತಮೋಗುಣ ಕಮ್ಮಿ ಆಯಿತು. ಮುಂದಿನ ತಿಂಗಳು ಇನ್ನೊಂದು ಅಧ್ಯಾಯ ಮಾಡಿದ್ವಿ, ಅಷ್ಟು ರಜೋಗುಣ ತಮೋಗುಣ ಕಮ್ಮಿ ಆಯಿತು. ಕಡಿಮೆ. ಅದು ಯಾವಾಗ ಕಮ್ಮಿ ಆಗ್ತಾ ಇರುತ್ತೆ, ಸತ್ವಗುಣ ಮೇಲಕ್ಕೆ ಬರ್ತಾ ಇರುತ್ತೆ. ಸತ್ವಗುಣ ಮೇಲಕ್ಕೆ ಬರ್ತಾ ಇದ್ದಾಗೆ ಆನಂದದ ಅನುಭವ ನಮಗಾಗುತ್ತದೆ. ಅದನ್ನೇ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸುಲಭವಾಗಿ ಪಡೆದುಕೊಳ್ಳಬಹುದಾದದ್ದು. ಇವಾಗ ತಪಸ್ ಮಾಡಬೇಕು ಅಂದರೆ ಕಾಡಿಗೆ ಹೋಗ್ಬೇಕು, ಊಟ ತಿಂಡಿ ಬಿಡಬೇಕು, ನಾನಾ ರೀತಿಯ ಕಷ್ಟಗಳನ್ನೆಲ್ಲ ಪಡಬೇಕು. ಹ್ಮ್ ಭಕ್ತಿ ಮಾರ್ಗ ಮಾಡಬೇಕು ಅಂದರೆ ಪೂಜೆ ಪುನಸ್ಕಾರಗಳೆಲ್ಲ ಅಷ್ಟು ಸುಲಭದ ಕೆಲಸಗಳಲ್ಲ. ಪುಸ್ತಕಗಳಲ್ಲಿ ಏನು ಹೇಳಿದ್ದಾರೆ ಅದೇ ರೀತಿ ಮಾಡೋದು ಭಾರಿ ಕಷ್ಟದ ಕೆಲಸಗಳು. ಆದರೆ ಜ್ಞಾನ ಮಾರ್ಗವನ್ನು ನಾವೆಲ್ಲರೂ ಎಷ್ಟು ಸುಲಭವಾಗಿ ಇವಾಗ ಮಾಡ್ತಾ ಇದ್ದೀವಲ್ಲ, ಇದಕ್ಕಿಂತ ಸುಲಭ ಏನಿದೆ? ಆದ್ದರಿಂದ ಇದು ಅತ್ಯಂತ ಸುಲಭವಾದದ್ದು ಮತ್ತು ಸವೆಯದ ಫಲವುಳ್ಳದ್ದು. ಇವಾಗ ಭಕ್ತಿ ಯಾವುದೋ ಒಂದು ದೇವತಾ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಅದ್ರ ಫಲ ಬರಲ್ಲ, ಅದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ನೀವು ಪೂರ್ತಿ ಮಾಡಿದ್ರೆ ಮಾತ್ರ ಫಲ. ಆದರೆ ಜ್ಞಾನ ಮಾರ್ಗದಲ್ಲಿ ಹಾಗಿಲ್ಲ. ಒಂದು ಶ್ಲೋಕದಲ್ಲಿ ಒಂದು ಅಕ್ಷರ ಓದ್ಕೊಂಡಿದ್ರೆ ಸಾಕು, ಅಷ್ಟು ಫಲ ಬಂದ್ಬಿಡುತ್ತೆ ನಮಗೆ. ಮುಂದಿನ ಜನ್ಮದಲ್ಲಿ ಇನ್ನೊಂದು 3 ಅಕ್ಷರ ಓದ್ಕೊಂಡ್ರೆ ಅದ್ರ ಫಲ ಅದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ಅದು ನಾಶವಾಗದ ಸವಯದ ಫಲವುಳ್ಳದ್ದು. ಈ ರೀತಿಯಲ್ಲಿ ಜ್ಞಾನ ಮಾರ್ಗವನ್ನು ಕೃಷ್ಣ ಇದರಲ್ಲಿ ಹೊಗಳ್ತಾ ಇದ್ದಾನೆ. ಇದರಲ್ಲಿ ಯಾರು ನಂಬಿಕೆ ಇಟ್ಟು ಮುಂದುವರಿತಾರೆ ಅವರಿಗೆ ಮೋಕ್ಷ ಶತಸಿದ್ಧ. ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ಲವೋ ಅವರು ಸಂಸಾರದಲ್ಲಿ ಬಿದ್ದು ಪುನನಪಿ ಮರಣಂ ಪುನನಪಿ ಜನನಂ ಅಂದ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಜಗತ್ತೆಲ್ಲವೂ ಅವ್ಯಕ್ತ ರೂಪವಾಗಿ ನನ್ನಿಂದ ವ್ಯಕ್ತವಾಗಿದೆ. ಭಗವಂತ ಅವ್ಯಕ್ತ, ಅವನಿಂದಲೇ ಎಲ್ಲವೂ ವ್ಯಾಪ್ತವಾಗಿದೆ. ಸರ್ವಂ ವ್ಯಾಪ್ತಂ ಜಗತ್ ಸರ್ವಂ, ಎಲ್ಲವ ಭಗವಂತನಿಂದನೇ ವ್ಯಾಪ್ತವಾಗಿದೆ.
ಬ್ರಹ್ಮನೋ ಮೊದಲಾಗಿ ಸ್ತಂಭದವರೆಗಿನ, ಸ್ತಂಭ ಅಂದರೆ ಹುಲ್ಲುಕಡ್ಡಿ, ಒಂದು ಹುಲ್ಲುಕಡ್ಡಿಯಿಂದ ಹಿಡಿದು ಒಂದು ಅಪರಬ್ರಹ್ಮದವರೆಗೆ ಎಲ್ಲವೂ ಭಗವಂತನನ್ನೇ ಅವಲಂಬಿಸಿದೆ, ಆ ಅಕ್ಷರ ಬ್ರಹ್ಮವನ್ನೇ ಅವಲಂಬಿಸಿದೆ, ಅದರ ಮೇಲೆ ನಿಂತ್ಕೊಂಡಿರೋದು. ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಅವು ನನ್ನಲ್ಲಿ ಇಲ್ಲ, ನಾನು ಅವುಗಳಲ್ಲೂ ಇಲ್ಲ, ಆದರೆ ನಾನು ಅವುಗಳಲ್ಲಿ ಇರುವೆನು, ಅವು ನನ್ನಲ್ಲಿ ಇರುವೆನು. ಇದೇ ಮಾಯೆ, ಇದೇ ಭಗವಂತನ ಐಶ್ವರ್ಯ. ಯಾಕೆ ಈಗ ಹೇಳ್ತಾನೆ ಅಂದರೆ, ನಾವು ಸಂಸಾರದಲ್ಲಿದ್ದಾಗೆ, ಸಂಸಾರದಲ್ಲಿದ್ದೀರಾ, ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀರಾ, ಮಾಡ್ತಾ ಇದ್ದೀವಿ. ಸಂಸಾರದಲ್ಲಿದ್ದೀರಾ, ಇಲ್ಲ, ಏನೋ ಮಾಡ್ತಾ ಇದೆಯಾ, ಏನೂ ಮಾಡ್ತಾ ಇಲ್ಲ. ಹಾಗೆ ಹಾಗೆ ಆಕಾಶದಲ್ಲಿ ವಾಯುವಿರುವಂತೆ ನನಗೆ ಯಾವ ಸಂಬಂಧ ಇಲ್ಲದೆಯೇ ನನ್ನಲ್ಲಿ ಸರ್ವಭೂತಗಳು ಇರುವುವು. ಇವಾಗ ಜಗತ್ತೆಲ್ಲ ಭಗವಂತನಲ್ಲಿ ಹೇಗೆ ನೆಲೆಸಿದೆ ಅಂದರೆ, ಆಕಾಶದಲ್ಲಿ ಗಾಳಿ ನೆಲೆಸಿರೋ ಥರ. ಇವಾಗ ಆಕಾಶದಲ್ಲಿ ಗಾಳಿ ಎಲ್ಲ ಕಡೆನೂ ಓಡಾಡ್ತಾ ಇರುತ್ತೆ, ಆದರೆ ಆಕಾಶಕ್ಕೆ ಅದು ಅಂಟ್ಕೊಂಡಿರೋದೇ ಇಲ್ಲ. ಆಕಾಶವೂ ಗಾಳಿಗೆ ಅಂಟ್ಕೊಂಡಿರಲ್ಲ, ಆದರೆ ಆಕಾಶದಲ್ಲಿ ಗಾಳಿ ಇದೆಯಾ ಅಂದರೆ ಇದೆ ಅಂತೀವಿ, ಇಲ್ಲ ಅಂದರೆ ಇಲ್ಲ ಅಂತೀವಿ. ಅದನ್ನೇ ಮಾಯೆ ಅಂತ ಕರೆಯೋದು, ಅದೇ ಐಶ್ವರ್ಯ. ಹೀಗೆ ಸ್ಥಿತಿಕಾಲದಲ್ಲಿ ಅಂದರೆ ಯುಗದ ಪ್ರಾರಂಭದಲ್ಲಿ ಎಲ್ಲ ಭೂತಗಳು ಆ ಪ್ರಕೃತಿ ಅಂದರೆ ಅಪರಬ್ರಹ್ಮನಲ್ಲಿಯೇ ಅಲ್ಲಿಂದೇ ಹುಟ್ಟುತ್ತೆ, ಕೊನೆಗೆ ಅಲ್ಲಿಯೇ ಲೀನವಾಗೋಗುತ್ತೆ, ಮತ್ತೆ ಅವೆಲ್ಲವೂ ಸೇರಿ ಅಕ್ಷರ ಬ್ರಹ್ಮದಲ್ಲಿಯೇ ಲೀನ ಆಗೋಗುತ್ತೆ. ಸೊ ಅಲ್ಲಿಂದ ಹುಟ್ಟುತ್ತೆ, ಅಲ್ಲಿಂದ ನಾಶವಾಗುತ್ತೆ. ಅದಕ್ಕೇನೆ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಬ್ರಹ್ಮ ಅಂದರೆ ಏನು ಅಂದರೆ ಉತ್ತರ, ಯಾವುದರಿಂದ ಎಲ್ಲವೂ ಹುಟ್ಟುತ್ತೋ, ಯಾವುದರ ಆಧಾರದಿಂದ ಎಲ್ಲ ಜೀವಿಸುತ್ತೋ, ಯಾವುದನ್ನು ಕೊನೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತೋ ಅದೇ ಬ್ರಹ್ಮ, ಅದೇ ಉತ್ತರ. ಆದ್ದರಿಂದ ಆ ಅಕ್ಷರ ಬ್ರಹ್ಮ ಏನು ಮಾಡ್ತಾನೆ, ಯುಗದ ಆದಿಯಲ್ಲಿ ಸೃಷ್ಟಿ ಮಾಡ್ತಾನೆ, ಮಾಡಿರೋದಕ್ಕೆಲ್ಲ ಆಧಾರವಾಗಿ ಇಟ್ಕೊಂಡು ನಡೆಸ್ತಾನೆ, ಕೊನೆಯಲ್ಲಿ ಪ್ರಳಯ ಮಾಡಿದಾಗ ಮತ್ತೆ ಅವೆಲ್ಲವೂ ಹೋಗಿ ಅವನಲ್ಲಿಯೇ ಸೇರ್ಕೊಂಡ್ಬಿಡುತ್ತೆ. ಈ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲಕ್ಕೂ ಸಾಕ್ಷಿಯಾಗಿ ನಿಂತಿರೋನೇ ಅಕ್ಷರ, ಅದೇ ಪರಬ್ರಹ್ಮ. ಈ ಒಂದು ಪರಬ್ರಹ್ಮ ನಿತ್ಯ ಶುದ್ಧ ಸ್ವರೂಪ, ಅವನು ನಿತ್ಯ ಅಂದರೆ ಅವನಿಲ್ಲದೆ ಇರೋ ಸಮಯವೇ ಇಲ್ಲ, ಅವನು ಶುದ್ಧ, ಅವನಲ್ಲಿ ಯಾವುದೇ ರೀತಿಯ ರಜಸ್ಸಾಗಲಿ ತಮಸ್ಸಾಗಲಿ ಇಲ್ಲ, ಅವನು ಶುದ್ಧ ಸತ್ವ, ಸತ್ವಕ್ಕಿಂತಲೂ ಶುದ್ಧ ಅವನು. ಆದ್ದರಿಂದ ಅವನು ನಿತ್ಯ ಶುದ್ಧ ಸ್ವರೂಪ. ಇವನೇ ಎಲ್ಲರಲ್ಲೂ ಆತ್ಮ. ಈಗ ನಮ್ಮಲ್ಲಿ ಎಲ್ಲಿದ್ದಾನಪ್ಪ ಪರಬ್ರಹ್ಮ ಅಕ್ಷರ ಬ್ರಹ್ಮ ಅಂದರೆ ನಮ್ಮೊಳಗೆ ಇದ್ದಾನೆ, ಅವನು ಜೀವಸ್ವರೂಪದಿಂದ ನಮ್ಮೊಳಗಡೆನೇ ಇದ್ದಾನೆ. ಇದನ್ನು ತಿಳಿಯದೆ ಕೆಲವರಿಗೆ ಇದು ತಿಳಿದಿರುತ್ತೆ, ಕೆಲವರಿಗೆ ಇದು ತಿಳಿದಿರಲ್ಲ. ಆದ್ದರಿಂದ ಸುರ ಮತ್ತು ಅಸುರ ಎರಡು ರೀತಿಯ ಅದು ಬರುತ್ತೆ, ನಮ್ಮ ಮುಂದ್ಗಡೆ ಒಂದು ಅಧ್ಯಾಯ ಬರುತ್ತದು, ಸುರ ಅಸುರ ಸಂಪತ್ತು ಅಂತ ಒಂದು ಅಧ್ಯಾಯ ಬರುತ್ತೆ. ಅದರೊಳಗಡೆ ಇನ್ನೂ ಡೀಟೇಲ್ ಆಗಿ ಸುರರು ದೇವತೆಗಳು ಹೇಗಿರ್ತಾರೆ, ಅಸುರರು ಹೇಗಿರ್ತಾರೆ ಅಂತೆಲ್ಲ ಅದರಲ್ಲಿ ವಿವರಣೆ ಬರುತ್ತೆ. ಈ ಅಸುರಿ ಸಂಪತ್ತಿನಿಂದ ಕೂಡಿ ಒಬ್ಬರನ್ನೊಬ್ಬರು ಹಿಂಸೆ ಮಾಡುವರು. ಅಂದರೆ ಆ ಭಗವಂತ ನಮ್ಮ ಒಳಗಡೆ ಇದ್ದಾನೆ ಅಂತ ಗೊತ್ತಿಲ್ಲದೆ ಅವ್ರನ್ನವರೇ ಹಿಂಸೆ ಮಾಡ್ಕೋತಾರೆ, ಮತ್ತು ಅವ್ರು ಬೇರೆಯವ್ರಿಗೂ ಕೂಡ ಹಿಂಸೆಗಳನ್ನು ಕೊಡ್ತಾ ಇರ್ತಾರೆ. ಮಹಾತ್ಮರಾದವರು ನಾನೇ ಸಕಲ ಭೂತಗಳಿಗೂ ಕಾರಣವೆಂದು ತಿಳಿದುಕೊಂಡು ದೈವಿ ಸಂಪತ್ತಿನಿಂದ ಕೂಡಿ ಯಾವಾಗಲೂ ನನ್ನನ್ನೇ ಭಜಿಸುತ್ತಿರುತ್ತಾರೆ. ಆದ್ದರಿಂದ ಆ ರೀತಿಯ ಎರಡು ಜನಗಳು ಇರ್ತಾರೆ. ದೈವ ಸ್ವಭಾವದ ಜನರು ಅದ್ವಿತೀಯವಾದ ಬ್ರಹ್ಮರೂಪದಿಂದಲೂ ಸೂರ್ಯ ಚಂದ್ರರೇ ಮುಂತಾದ ಪೃಥಗ್ ರೂಪದಿಂದಲೂ ಇಡೀ ವಿಶ್ವದ ರೂಪದಿಂದಲೂ ಇರುವವನು ನಾನೇ ಎಂದು ತಿಳಿದು ಜ್ಞಾನಯಜ್ಞದಿಂದ ನನ್ನನ್ನೇ ಯಾವಾಗಲೂ ಪೂಜಿಸುವರು. ಯಾವಾಗಲೂ ಕೂಡ ಪರಬ್ರಹ್ಮ ಸ್ವರೂಪವನ್ನೇ ಅವರು ಜ್ಞಾನದ ಮೂಲಕವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿಯೂ ಭಗವಂತ ತಾನೇ ಇರೋದು, ಸೂರ್ಯ ಚಂದ್ರರಿಂದ ಹಿಡಿದು ಒಂದು ಹುಲ್ಲು ಕಡ್ಡಿಯ ತನಕ ಎಲ್ಲೆಲ್ಲಿಯೂ ಭಗವಂತನನ್ನೇ ನೋಡ್ತಾರೆ, ಅದನ್ನು ಬಿಟ್ಟು ಬೇರೆ ಏನೂ ಕೂಡ ನೋಡಲ್ಲ. ಈ ತತ್ವವನ್ನು ಅರಿಯದೆ ಸ್ವರ್ಗ ಸುಖಕ್ಕಾಗಿ ವೇದೋಕ್ತ ಕರ್ಮವನ್ನು ಮಾಡುವವರು ಸ್ವರ್ಗವನ್ನು ಹೊಂದಿ ತಾವು ಮಾಡಿದ ಪುಣ್ಯವು ಸವೆಯಲು ಮತ್ತೆ ಮನುಷ್ಯ ಲೋಕವನ್ನು ಪಡ್ಕೋತಾರೆ. ಅಂದರೆ ಕೆಲವರು ಯಾರಿಗೆ ಜ್ಞಾನ ಇದೆಯೋ ಅವರು ಪರಬ್ರಹ್ಮ ಸ್ವರೂಪವನ್ನು ಪೂಜೆ ಮಾಡಿದ್ರೆ, ಅಜ್ಞಾನಿಗಳು
ಕೇವಲ ಕಾಮನೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ದೇವತೆಗಳನ್ನು ಪೂಜೆ ಮಾಡ್ತಾರೆ, ಅವರಿಂದ ವರಗಳನ್ನು ಪಡೀತಾರೆ, ಅದರಿಂದಾಗಿ ಲೋಕದ ಸುಖವನ್ನು ಅನುಭವಿಸ್ತಾರೆ, ಪುಣ್ಯ ಸಂಪಾದನೆ ಮಾಡಿ ದೇವಲೋಕದ ಸುಖವನ್ನು ಅನುಭವಿಸ್ತಾರೆ. ಆ ನಂತರ ಪುಣ್ಯವು ಮುಗಿದ ಮೇಲೆ ಮತ್ತೆ ಭೂಲೋಕವನ್ನಲ್ಲಿ ಜನಿಸಿ ಮತ್ತೆ ಇಲ್ಲಿ ಕರ್ಮಗಳನ್ನು ಮಾಡ್ತಾರೆ. ಹೀಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ ಅವರು. ಆದ್ದರಿಂದ ಆ ಒಂದು ಪರಬ್ರಹ್ಮ ಸ್ವರೂಪವನ್ನು ಪೂಜೆ ಮಾಡಿದ್ರೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಾಗುತ್ತೆ. ಯಾಕೆ ಅಂದರೆ ಯಾವ ದೇವತೆಯನ್ನೇ ಪೂಜೆ ಮಾಡಲಿ ಎಲ್ಲವೂ ಕೊನೆಗೆ ಹೋಗಿ ಪರಬ್ರಹ್ಮವನ್ನೇ ಸೇರ್ಕೊಳ್ಳುತ್ತೆ. ಆ ಪರಬ್ರಹ್ಮನೇ ದೇವತೆಗಳ ರೂಪದಿಂದ ನಮ್ಮ ಹತ್ರ ಸ್ವೀಕರಿಸ್ತಾ ಇರೋನು. ದೇವತೆಗಳು ಪರಬ್ರಹ್ಮನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಆ ಪರಬ್ರಹ್ಮವೇ ದೇವತೆಗಳ ರೂಪದಲ್ಲಿ ನಮ್ಮಿಂದ ತಗೋತಾ ಇರ್ತಾನೆ. ಈ ತತ್ವವನ್ನು ಅರಿಯದ ಜನರು ಪರಮಗತಿಯನ್ನು ಪಡೆಯದೆ, ಅಂದರೆ ಮೋಕ್ಷವನ್ನು ಪಡೆಯದೆ ಏನು ಮಾಡ್ತಾರೆ, ಮತ್ತೆ ಮತ್ತೆ ಪುನರ್ಜನ್ಮದಲ್ಲಿ ಬೀಳ್ತಾ ಇರ್ತಾರೆ. ಈಗ ದೇವತೆಗಳನ್ನು ಪೂಜೆ ಮಾಡೋರು ದೇವಲೋಕವನ್ನು ಪಡೀತಾರೆ, ಪಿತೃಗಳನ್ನು ಪೂಜೆ ಮಾಡೋರು ಪಿತೃಲೋಕವನ್ನೇ ಪಡೀತಾರೆ, ಭೂತಗಳನ್ನು ಪೂಜೆ ಮಾಡೋರು ಮನುಷ್ಯ ಶರೀರವನ್ನೇ ಮತ್ತೆ ಧರಿಸ್ತಾರೆ. ಆಯಾ ದೇವತೆಗಳನ್ನು ಪೂಜೆ ಮಾಡೋರಿಗೆ ಆಯಾ ದೇವತೆಗಳೇ ಸಿಗ್ತಾರೆ. ಆದರೆ ನನ್ನನ್ನು ಪೂಜೆ ಮಾಡಿದ್ರೆ ನಾನೇ ಸಿಕ್ಕೋಗ್ತೀನಿ. ಭಗವಂತನೇ ಸಿಗುವಾಗ ಬೇರೆಯವ್ರನ್ನೆಲ್ಲ ಅದಕ್ಕೆ ಪೂಜೆ ಮಾಡಿಕೊಂಡು ವೇಸ್ಟ್ ಮಾಡಬೇಕು ಅನ್ನುವುದನ್ನು ಅದನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಜ್ಞಾನ ಮಾರ್ಗದಿಂದ ಆ ಭಗವಂತನನ್ನು ಪೂಜೆ ಮಾಡೋದು ಬಹಳ ಸುಲಭ. ಇದಕ್ಕೆ ಆರಾಧನೆ ಮಾಡುವುದಕ್ಕೆ ಸಾಮಗ್ರಿ ಏನೂ ಬೇಕಿರುವುದಿಲ್ಲ. ಹೆಚ್ಚಾಗಿ ಯಾವ ಸಾಮಗ್ರಿಯೂ ಬೇಡ. ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಕೊನೆಗೆ ಒಂದಷ್ಟು ನೀರು, ಇದರಲ್ಲಿ ಒಂದನ್ನು ಭಕ್ತಿಯಿಂದ ಕೊಟ್ಟರೂ ಆ ಪರಬ್ರಹ್ಮ ಸ್ವರೂಪನಾದ ಅಕ್ಷರ ಬ್ರಹ್ಮ ಅದನ್ನು ಸ್ವೀಕರಿಸ್ತಾನೆ. ಆದ್ದರಿಂದ ಏನು ಮಾಡಬೇಕು ನಾವು ಅಂದರೆ, ಸ್ವಭಾವದಿಂದ ಮಾಡುವುದನ್ನು, ತಿನ್ನುವುದನ್ನು ನನಗೆ ಅರ್ಪಿಸು. ನೀನು ಮಾಡುವ ಹೋಮ, ದಾನ, ತಪಸ್ಸು ಇವುಗಳನ್ನು ನನಗೆ ಅರ್ಪಿಸು. ಇದರಿಂದ ಪಾಪ ಪುಣ್ಯಗಳನ್ನು ಮೀರಿ ಕರ್ಮಬಂಧನಗಳಿಂದ ಮುಕ್ತನಾಗಿ ನನ್ನನ್ನೇ ಸೇರುವೆ. ಕೊನೆಯಲ್ಲಿ ಹೇಳ್ತಾ ಇದ್ದಾನೆ, ಸಮಃ ಅಹಂ ಸರ್ವಭೂತೇಷು, ನಾನು ಎಲ್ಲರಲ್ಲಿಯೂ ಸಮನಾಗಿರುವೆನು. ಆದರೆ ಯಾರು ಭಕ್ತರೋ, ಯಾರು ನನ್ನನ್ನು ಭಜಿಸುತ್ತಿರುವರೋ ಅವರು ನನ್ನಲ್ಲಿರುವರು, ನಾನು ಅವರಲ್ಲಿರುವೆನು. ಹೇಗೆ ಅಂದರೆ, ಒಂದು ಬೆಂಕಿಗೆ ಚಳಿ ಕಾಸ್ಕೊಳ್ಳೋದಕ್ಕೆ ಬೆಂಕಿ ಹಾಕಿದ್ದಾಗ ಬೆಂಕಿಗೆ ಯಾರ ಮೇಲೂ ದ್ವೇಷವೂ ಇಲ್ಲ, ಯಾರ ಮೇಲೆ ಪ್ರೀತಿನೂ ಇಲ್ಲ. ಯಾರು ಹತ್ರಕ್ಕೆ ಹೋಗಿ ಕೂತ್ಕೋತಾರೋ ಅವ್ರಿಗೆ ಶಾಖ ಕೊಡುತ್ತೆ, ಯಾರು ದೂರ ಇರ್ತಾರೋ ಅವ್ರಿಗೇನೂ ಕೊಡಲ್ಲ. ಹಾಗನ್ಬಿಟ್ಟು ಬೆಂಕಿಗೆ ನನ್ನ ಕಂಡ್ರಾಗಲ್ಲಪ್ಪ ಅಂತ ನಾವು ಹೇಳೋಕ್ಕಾಗುತ್ತಾ? ಆಗಲ್ಲ. ಅದೇ ರೀತಿ ಭಗವಂತನಿಗೆ ನನ್ನ ಕಂಡ್ರಾಗಲ್ಲ, ಯಾಕೊಬ್ಬರಿ ಈ ಕಷ್ಟ ಕೊಡ್ತಾ ಇದ್ದಾನೆ, ಆ ರೀತಿ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಭಗವಂತನಿಗೆ ಯಾರ ಮೇಲೆ ದ್ವೇಷವೂ ಇಲ್ಲ, ಯಾರ ಮೇಲೆ ಪ್ರೀತಿಯೂ ಇಲ್ಲ. ಬೇಕಾದರೆ ನಾವು ಹತ್ರಕ್ಕೆ ಹೋದರೆ ಅವನು ನಮ್ಮ ಹತ್ರಕ್ಕೆ ಬರ್ತಾನೆ. ಆಮೇಲೆ ನವೇ ಭಕ್ತ ಪ್ರಣಶ್ಯತಿ, ಕೊನೆಯಲ್ಲಿ ಒಂದು ಮಾತು, ನನ್ನ ಭಕ್ತರು ಯಾರು ನಾಶವಾಗುವುದಿಲ್ಲ. ಆದ್ದರಿಂದ ಈ ರೀತಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಮುಂದುವರೆದು ಅರ್ಜುನ ನೀನು ಜ್ಞಾನಿಯಾಗು ಅಂತ ಹೇಳ್ತಾ 9ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದ್ದರೆ ನೋಡೋಣ.